ವಿದ್ಯುತ್ ಸರಬರಾಜು ಕಂಪನಿ ಇಲಾಖೆ ಗುಬ್ಬಿ ತಾಲೂಕಿನ ಸಿಎಸ್ಪುರ ಶಾಖಾ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಣೆ ಮಾಡುತ್ತಿರುವ ಲೈನ್ ಮ್ಯಾನ್ ಸುರೇಶ್ ಎಂಬ ಸಿಬ್ಬಂದಿ ತಾನು ಮಾಡಬೇಕಾದ ವಿದ್ಯುತ್ ಲೈನ್ ದುರಸ್ತಿಯನ್ನ ಸ್ಥಳೀಯ ವ್ಯಕ್ತಿಯಿಂದ ಇಲಾಖೆ ಅಧಿಕಾರಿಗಳ ಗಮನಕ್ಕೂ ಬಾರದೆ ನಿಯಮಬಾಹಿರವಾಗಿ ಮಾಡಿಸಿರುವ ಘಟನೆ ತಾಲೂಕಿನ ಕಡಬ ಹೋಬಳಿಯ ಕಲ್ಲೂರು ಗ್ರಾಮದಲ್ಲಿ ನಡೆದಿದೆ. ಈ ಮೂಲಕ ಇಲಾಖೆಯ ಗೌರವಕ್ಕೆ ಧಕ್ಕೆ ತರುವ ಕೆಲಸ ಮಾಡಿದ್ದಾರೆ. ಕಲ್ಲೂರು ಗ್ರಾಮದ ಮುಖ್ಯ ರಸ್ತೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ರಕ್ಷಣಾ ಗೋಡೆ ಪಕ್ಕದಲ್ಲಿ ವಿದ್ಯುತ್ ಸಮಸ್ಯೆ ಬರುತ್ತಿದ್ದ ಕಾರಣ ಅದನ್ನ ಸರಿಪಡಿಸಲು ಸ್ಥಳೀಯ ವ್ಯಕ್ತಿಯನ್ನ ಬಳಸಿಕೊಂಡಿದ್ದಾರೆ ಎಂಬ ಆರೋಪ ಇದೆ. ಇಲಾಖೆ ಸಿಬ್ಬಂದಿ ವಿದ್ಯುತ್ ಸಂಬಂಧಿಸಿದಂತೆ ಯಾವುದೇ ತೊಂದರೆ ಇದ್ದರೂ ಇವರು ಯಾವುದೇ ಅನಧಿಕೃತ ವ್ಯಕ್ತಿಗಳನ್ನ ವಿದ್ಯುತ್ ದುರಸ್ತಿಗೆ ಬಳಸಿಕೊಳ್ಳುವಂತಿಲ್ಲ. ಆದರೂ ಸಹ ಇಲಾಖೆಯ ನಿಯಮಗಳ ವಿರುದ್ಧವಾಗಿ ಲೈನ್ ಮ್ಯಾನ್ ಸುರೇಶ್ ವಿದ್ಯುತ್ ಕಂಬ ಹತ್ತಿ ಯಾವುದೇ ಸುರಕ್ಷತಾ ಉಪಕರಣ ಬಳಸದೆ ಕೆಲಸಕ್ಕೆ ನಿಯೋಜಿಸಿರುವುದು ಕಾನೂನು ಬಾಹಿರ. ಯಾವುದೇ ತರಬೇತಿ, ಸುರಕ್ಷತಾ ಸಲಕರಣೆ, ಸೂಕ್ತ ಭದ್ರತೆ ಇಲ್ಲದೆ ವ್ಯಕ್ತಿಗಳಿಂದ ವಿದ್ಯುತ್ ಸರಿಪಡಿಸಲು ಬಳಸುವ ಸಮಯದಲ್ಲಿ ವಿದ್ಯುತ್ ಅಪಘಾತ ಸಂಭವಿಸಿದರೆ ಅವರ ಕುಟುಂಬಕ್ಕೆ ಯಾರು ಜವಾಬ್ದಾರಿ ಎಂಬುದು ಯಕ್ಷ ಪ್ರಶ್ನೆಯಾಗಿದೆ. ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತರದೆ ಏಕಾಏಕಿ ಸಿಬ್ಬಂದಿಯಲ್ಲದ ವ್ಯಕ್ತಿಯನ್ನ ಬಳಸಿಕೊಂಡ ಲೈನ್ ಮ್ಯಾನ್ ಸುರೇಶ್ ವಿರುದ್ಧ ಇಲಾಖೆ ಕ್ರಮ ವಹಿಸಲಿ ಎಂಬುದು ಸ್ಥಳೀಯರ ಆಗ್ರಹವಾಗಿದೆ.